ಕಲ್ಪತರು ನಾಡಿನ ನಡೆದಾಡುವ ದೇವರು ಇವತ್ತು ಇಡೀ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಭಕ್ತರಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನನ್ನ ಕುಟುಂಬವೂ ಸಹ ನಮ್ಮ ತಾಯಿಯವರ ಕಾಲದಿಂದನೂ ಕೂಡ ನಾವು ಸ್ವಾಮೀಜಿಯವರಿಗೆ ನಾವು ಬಹಳ ನಿಷ್ಠೆಯಿಂದ ನಡ್ಕೊಂಡಿದ್ವಿ. ಈಗ ದೇವರು ದೇವರ ಜೊತೆ ಸೇರಿದ್ದಾರೆ. ನಾನು ಅವರಿಗೆ ಒಂದು ನನ್ನ ಕಡೆಯ ನಮಸ್ಕಾರವನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ನಾನು ಬಹುಶಃ ಅತ್ಯಂತ ಭಾಗ್ಯಶಾಲಿ ಅಂತ ನಾನು ಭಾವಿಸ್ತೀನಿ. ಈಗ 2 ವರ್ಷದ ಹಿಂದೆ ನನಗೆ ನನ್ನ ಆತ್ಮೀಯ ಗೆಳೆಯರು ಇಲ್ಲಿ ಕರ್ಕೊಂಡ್ಬಂದು ಶ್ರೀಗಳ ಪಾದುಕೆಯನ್ನು ನನಗೆ ಕೊಟ್ಟು ಹರಿಸಿದ್ರು. ಇವತ್ತು ನಾನು ಅದನ್ನು ನನ್ನ ಮನೆಯಲ್ಲಿಟ್ಟು ನಾನು ಬಹಳ ಭಕ್ತಿಪೂರ್ವಕವಾಗಿ ಅದರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬಹುಶಃ ಇಡೀ ವಿಶ್ವದಲ್ಲಿ ನಾನು ಕಂಡಂತೆ ನಾವು ಪೂರ್ವದಲ್ಲಿ ಕಥೆಗಳಲ್ಲಿ ಕೇಳಿರ್ಬೋದು. ನಾನು ಇವ್ರನ್ನ ನೆನೆದಾಗ ನಾನು ಆಲೋಚನೆ ಮಾಡೋದೇನು ಅಂದರೆ, ಕೃಷ್ಣ ವಿದುರನಿಗೆ ಒಂದು ಕಥೆನ ಹೇಳ್ತಾನೆ. ಈ ರೀತಿ ವಿಶ್ವ ಅಂತ್ಯ ಆಗುವಂಥ ಸಮಯದಲ್ಲಿ ನಾನು ನಿರ್ಗಮಿಸ್ತೀನಿ ಅಂತ ಹೇಳಿ ಕೆಲವು ಸತ್ಯ ಸಂದೇಶಗಳನ್ನ ಯಾವ ರೀತಿ ಹೇಳಿ ಹೋಗ್ತಾರೆ. ಅದರಲ್ಲಿ ಅವರ ಒಂದು ವಯೋಮಾನವನ್ನು ನೋಡಿದಾಗ ಕೃಷ್ಣ ಒಂದು 120 ವರ್ಷ ಬದುಕಿದ್ದ ಅನ್ನತಕ್ಕಂಥ. ನನಗೆ ಇವರು ಆಧುನಿಕ ಕೃಷ್ಣ ಅಂದ್ರೂ ತಪ್ಪಾಗಲಾರ್ದು, ಇವರು ಆಧುನಿಕ ಶಿವ ಅಂದ್ರೂ ಕೂಡ ತಪ್ಪಾಗಲಾರ್ದು. ಇವತ್ತು ಬಹುಶಃ ಪ್ರಪಂಚದಲ್ಲಿ ನಾವು ಯಾರಿಗಾದರೂ ಒಂದು ತೂತು ಅನ್ನ ಹಾಕಬೇಕು ಅಂದ್ರೂ ಆಲೋಚನೆ ಮಾಡ್ತೀವಿ. ಅವರ ಕಡೆಯ ಆಸೆ ದಾಸೋಹ ನಿಲ್ಲಬಾರದು ಅನ್ನತಕ್ಕಂಥ ಒಂದು ಮಾತು ಹೇಳಿದ್ದಾರೆ. ಅನ್ನಂ ಪರಬ್ರಹ್ಮಂ, ಅನ್ನದಲ್ಲಿ ದೇವರಿದ್ದಾನೆ ಅನ್ನೋದು ಕಂಡಂತವರು ವಿದ್ಯೆ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ. ಇವತ್ತು ಬಹುಶಃ ಅವರ ಕೈ ಕೆಳಗೆ ಓದಂತ ಮಹನೀಯರುಗಳು ಎಂತೆಂಥ ಸ್ಥಾನಮಾನಗಳಲ್ಲಿ ಅಲಂಕೃತವಾಗಿದ್ದಾರೆ ಅಂದ್ರೆ, ಎಷ್ಟೋ ಜಡ್ಜ್ಗಳಿದ್ದಾರೆ, IPS ಇದ್ದಾರೆ, KS ಇದ್ದಾರೆ, AS ಇದ್ದಾರೆ. ಆ ರೀತಿ ಅದ್ಭುತವಾದಂಥ ಒಂದು ಶಿಷ್ಯ ಪರಂಪರೆಯನ್ನ ಬಹಳ ಈ ವಿಶ್ವಕ್ಕೆ ಒಂದು ಕೊಡುಗೆಯಾಗಿ ಹುಟ್ಟೋಗಿದ್ದಾರೆ. ಒಬ್ಬ ಶ್ರೇಷ್ಠ ಕಾವಿದಾರಿ ಹೇಗಿರಬೇಕು ಅಂದ್ರೆ ಅವರ ಒಂದು ಜೀವನ ಚರಿತ್ರೆನೇ ಒಂದು ಬಹಳ ದೊಡ್ಡ ವಿಶೇಷ ಅಂತ ನಾನು ಭಾವಿಸ್ತೀನಿ. ಅವರು ನಿರ್ಗಮಿಸಿದಂಥದ್ದು ಕೂಡ ಆಧ್ಯಾತ್ಮಿಕ ವಿಚಾರಧಾರೆ ಬಲ್ಲವರಿಗೆ ಗೊತ್ತು. ಮಾಘ ಮಾಸ ಆರಂಭದಲ್ಲಿ ಒಂದು ಒಳ್ಳೆ ಸೋಮವಾರ, ಅದು ಶಿವನಿಗೆ ಬಹಳ ಶ್ರೇಷ್ಠವಾದ ದಿನ. ಅವರು ಶಿವನಲ್ಲಿ ಐಕ್ಯವಾಗಿದ್ದಾರೆ ಅಂದರೆ ನೀವು ಆಲೋಚನೆ ಮಾಡಬೇಕು. ಶರಣರ ಸಾವನ್ನ ಮರಣದಲ್ಲಿ ಕಾಣುವಂತ ಇವತ್ತು ಅವರು ದೈಹಿಕವಾಗಿ ಹೋಗಿರಬಹುದು, ಮತ್ತು ಇವತ್ತು ಮಾನಸಿಕವಾಗಿ ಇಡೀ ವಿಶ್ವದ ಅನೇಕ ಅವರ ಬಂಧುಗಳ ಆತ್ಮದಲ್ಲಿ ಅವರಿದ್ದಾರೆ, ನನ್ನ ಆತ್ಮದಲ್ಲಿದ್ದಾರೆ. ಅವರು ನನ್ನ ದೇವರ ಸಮಾನ. ಧನ್ಯವಾದ, ನಮಸ್ಕಾರ.